ರೂಪಾಯಿ ದುಡ್ಡು ಎಂಜಾಯ್ ಮಾಡು. ಹಾ ಹಂಗೆ ಒಂದ್ ಬೈಕ್ ಕೊಡ್ಸ್ಬಿಡಿ, ಬುಡು 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 ಅಂತ ಹೋಗ್ಬಿಡ್ಲಿ. ಓಕೆ. ಹಾ ಎಂತೆಂತವ್ರು ಬಂದ್ ತಗ್ಲಾಕೊಳ್ತಾರೆ ನನ್ ಕರ್ಮ. ರೀ ಮಗು ತುಂಬಾ ಅಳ್ತಿದೆ, ಒಂದ್ ಹಾಡ್ ಹೇಳಿ ಅಂದ್ರೆ. ಇಲ್ಲಿ ಕೊಡು, ಇಲ್ಲಿ ಕೊಡಲ್ಲ. ಹಂಗಾರ ಮಗು ನಂದಲ್ಲ. ನೋಟ ನೋಡ ಇದ್ದೆ. ಟಗರು ಬಂತು, ಟಗರು ಇದೆ, ಈ ಊರ ಟಗರು ಇದೆ. ನಂದ್ ಹಾಡು ಹೇಳ್ಬೇಡಿ, ಯಾವ್ದಾದ್ರು ಬೇರೆ ಹಾಡು ಹೇಳಿ ಅಂದ್ರೆ. ಅದಕ್ಕೆ ಯಾಕೆ ಹೊಡಿತೀಯ? ಸಾರಿ. ಹುಟ್ಟ್ಯಾನವ್ವ ಭೂಪ, ಹುಟ್ಟ್ಯಾನವ್ವ ಭೂಪ, ಹುಟ್ಟ್ಯಾನವ್ವ ಭೂಪ, ಸಿಂಗಾರಿ ಮಡಿಲಿ. ನೀವು ಆಡಿದ ಹಾಡಿಗೆ ವಾರ್ಡಲ್ಲಿರೋ ಮಗು ಎಲ್ಲ ಎತ್ ಕೂಗ್ತಿದೆ. ಒಳ್ಳೆ ಕಲಾವಿದನಿಗೆ ಬೆಲೆನೇ ಇಲ್ಲ. ಸೈಡ್ಗೆ ಹೋಗಯ್ಯ. ತಿಂಡಿ ತಿಂದೇನಮ್ಮ? ಜ್ಯೂಸ್ ಕುಡ್ದಾ? ಇಲ್ಲ. ಯೂರಿನಿಗೆ ಹೋಗಿದ್ಯಾ? ಇಲ್ಲ. ನೀನ್ ಹೋಗು, ಜ್ಯೂಸ್ ತಗೊಂಬ. ನೀನ್ ಬರಮ್ಮ, ಇಂಜೆಕ್ಷನ್ ಹಾಕ್ಬೇಕು. ನಾನ್ ಮದುವೆ ಆದಾಗ ನಮ್ಮ ಮಾವನ ಮನೆ ವರದಕ್ಷಿಣೆ ದುಡ್ಡು ಬಾಕಿ ಇತ್ತು, ಆದ್ರೂ ಪರವಾಗಿಲ್ಲ ಅಂತ ನನ್ನ ಹೆಂಡತಿ ಜೊತೆ ಸಂಸಾರ ಮಾಡ್ತಿದ್ದೆ. ಇದ್ದಕ್ಕಿದ್ದಂಗೆ ಒಂದು ಗುಡ್ ನ್ಯೂಸ್, ನಾನು ಅಪ್ಪ ಆಗ್ತಾ ಇದ್ದೀನಿ ಅಂತ. ಆದ್ರೆ ನಮ್ಮಮ್ಮ ನನ್ನ ಹೆಂಡತಿ ಗರ್ಭಿಣಿ ಅಂತ ಗೊತ್ತಿದ್ರು ಕೂಡ ವರದಕ್ಷಿಣೆ ದುಡ್ಡು ಇಸ್ಕಾಬ ಅಂತ ಕಳ್ಸೇ ಬಿಟ್ರು. ಈಗ ಮಗುವಾಗಿದೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಆದ್ರೆ ನಮ್ಮ ಮಾವ ಇದೇ ಹಾಸ್ಪಿಟಲ್ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ನೋಡಿದ್ರೆ ಅಷ್ಟೇ ಸಾಯಿಸೇ ಬಿಡ್ತಾನೆ. ಆದ್ರೂ ಪರವಾಗಿಲ್ಲ, ನನ್ನ ಹೆಂಡತಿನ ಮಗುನ ನೋಡ್ಕೊಂಡೇ ಹೋಗ್ತೀನಿ. ಸುಮಾ, ಸುಮಾ, ಸುಮಾ. ಹೋಗ್ರಿ ನೀವು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೀನೇ ಹೋಗು ಅಂದೆ. ಹೋಗಿ ಅಂದ್ ಕೂಡಲೇ ಹೋಗ್ಬಿಡ್ತೀರಾ? ಹೋಗಿ ಬಾಯಲ್ಲಿ ಬೆರಳು ಇಟ್ಕೊಂಡು ಅಮ್ಮನ್ ಸೇರಿಗೆ ಇಟ್ಕೊಂಡು ಓಡಾಡಿ. ನಿಮ್ಗೆ ಯಾಕ್ರಿ ಬೇಕು ಹೆಂಡತಿ ಮಗು? ಸಾರಿ ಆಯ್ತಾ, ಹೋಗ್ಲಿ. ಹೆಂಗಿದ್ಯಾ? ನಾನೇನು ಬ್ಯೂಟಿ ಪಾರ್ಲರ್ ಇಂದ ಬಂದಿಲ್ಲ, ಹೆರಿಗೆ ವಾರ್ಡ್ ಇಂದ ಬಂದಿದ್ದೀನಿ. ಹೆಂಗಿರ್ತೀನಿ? ನೀವ್ ಹೆಂಗಿದ್ದೀರಾ? ಏನ್ರಿ ಆಯ್ತು? ಏನಿಲ್ಲ, ಪಾಪ ನೋಡ್ಲಾ? ನೋಡಿ ಮಗಳೇ. ಅಯ್ಯೋ ಪಾಪ ಬಂದ್ರು. ನಿಮ್ಮಪ್ಪನೇ ಹೊರತು ಇಲ್ಲಿ ಯಾರಿಗೂ ದೊಡ್ಡಪ್ಪನಲ್ಲ. ಬರ್ಲಿ, ಅವ್ನ ಹಂಗೆ ಸಿಗ್ದಾಕ್ಬಿಡ್ತೀನಿ. ಮಗಳೇ, ನಿಜವಾಗ್ಲು ಬರ್ತಾವ್ರೇನೆ? ಇಲ್ಲಿ ಕೂತಿರ್ತೀನಿ, ಹೇಳ್ಬ. ಅಯ್ಯೋ ಕಾಣಿಸುತ್ತೆ. ಇಲ್ಲಿ ಕೂತಿರ್ತೀನಿ. ಅಲ್ಲೂ ಕಾಣಿಸುತ್ತೆ. ನೀನ್ ಮಡ್ಲಲ್ಲಿ ಮಲ್ಗಿರ್ತೀನಿ, ಮಗು ಅಂತ ಹೇಳ್ಬಿಡು. ಗೂಳಿ ತಂಗಿದ್ಯಾ ಮಗು ಅಂತ ಹೋಗ. ಅಲ್ಲಿ ಹೋಗ್ರಿ. ಮಗಳೇ, ಏನಾದ್ರೂ ಬೇಕಾ? ಬೇಡಪ್ಪ. ಬರ್ಬೇಕಾದ್ರೆ ಮಹೇಶ ಸಿಕ್ಕಿದ್ದ. ನಿನ್ ಗಂಡ ಬರ್ತಾನಂತೆ ನೀನ್ ನೋಡಕ್ಕೆ. ಅಲ್ಲ, ಬಸ್ರಿ ಅಂತ ಗೊತ್ತಿದ್ರು ನಿನ್ನ ಒಳಗ ಹಾಕ್ತ. ಆದ್ರೆ ಅವನಿವತ್ತು ನಿನ್ನ ನೋಡಕ್ ಬರ್ತಾನಂತೆ. ಬರ್ಲಿ, ಆ ದೆಂಗೆ ಬರ್ತಾನೆ, ಬರ್ಲಿ. ಅವನ ಎದೆನ ಬಗ್ದು ರಕ್ತ ಕುಡಿಲಿಲ್ಲ ಅಂತ ಅಂದ್ರೆ, ಅವನ ಎದೆನ ಬಗ್ದು ರಕ್ತ ಕುಡಿಲಿಲ್ಲ ಅಂತಂದ್ರೆ ನಾನು ಮರಿಗೌಡನ ಉಂಡಿ ಮಾದೇಗೌಡನ ಮಗ ಮಂಜೇಗೌಡನೇ ಅಲ್ಲ. ಅಪ್ಪ ಎಷ್ಟೇ ಅದ್ರ ಮಗು ತಂದೆಲ್ಲ ನೋಡ್ಬೇಕಂತ ಆಸೆ ಇರುತ್ತೆ. ಬರ್ಲಿ ಬಿಡಪ್ಪ. ನಿಂಗೆ ಲೂಸಾ? ನಿಂಗೇನ್ ಲೂಸಾ? ಇದು ಅವನಿಗೋಸ್ಕರ ತಂದಿರೋ ಚಾಕು. ಬಂಗಾರಿ, ಈ ಚಾಕು ಮೇಲೆ ಕಿಲ್ವಿಲ್ ಬಾಬು ಅಂತ ಹೆಸರು ಹಾಕ್ಸಿದೀನಿ. ಅವನ್ನ ನಾನು ಬಿಡಲ್ಲ. ನನ್ ಕಣ್ಣು ಕಾಣಿಸ್ಕೊಳ್ಳಿ ಅವನು. ಬರ್ಲಾ ಮಗಳೇ? ಬಾಬಾ ಬೆಳದಿಂಗಳಾಗಿ ಬಾ, ತಿಂಗಳಾಗಿ ಬಾಬಾ.
ಬಾಳ ಸಕ್ಕದಾಗೈತಲ್ವಾ? ಕಾಣ್ತಿಲ್ಲ ನೋಡ್ಕೊಂಡು ಹೋಗು ಬಾ, ತಿರುಗ್ತಿಲ್ಲ ಬೇಗ ಬಾ. ಯಾಕೋ ಲಿರಿಕ್ಸ್ ಚೇಂಜ್ ಆದಂಗಿದೆಲ್ಲ. ಅದು ಸುಮ್ನೆ ಟೈಮ್ ಪಾಸಿಗಪ್ಪ. ಅಷ್ಟೇನಾ? ಈ ಕಡೆ ಬಾ, ಆ ಕಡೆನೂ, ಈ ಕಡೆ. ಯಾರಮ್ಮ? ಅಯ್ಯೋ ಯಾರಿಲ್ಲಪ್ಪ. ಹಣ್ಣು ತಿಂತ್ಯಾ? ಇಲ್ಲ ಬೇಡ. ಬೇಡವಾ? ಆ, ಯಾರದು? ಆ, ಅಜ್ಜಿ ಅನ್ಬೇಕಾ? ಬ್ಯಾಡ. ಇರ್ಲಿ ತಗೊಳಜ್ಜಿ. ಬ್ಯಾಡ ಕಣಪ್ಪ. ಏಯ್ ನಿಂತ್ಕೋ, ತಿರ್ಗೋ. ಗೊತ್ತಾಯ್ತು, ಈಗ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನಿನ್ಗೆ ಹಣ್ಣು ಬೇಡ, ಗೋಡಂಬಿ ಬೇಕು ಅಂತ. ಅಯ್ಯೋ ಬ್ಯಾಡ ಕಣಪ್ಪ. ಅಲ್ಲ ಕಣಜ್ಜಿ, ಈ ವಯಸ್ಸಲ್ಲೂ ನಿನ್ಗೆ ಎರ್ಗೇನಾ? ನನ್ನ ಹೆಂಡತಿಗೆ, ನೆಂಟಿಗ? ನಮ್ ಸಂಬಂಧಿಕರ ಹೆಂಡತಿಗೆ. ಓ ಪಾಪಚ್ಚೆ. ಎಲ್ಲಮ್ಮ ನಿನ್ ಗಂಡ ಇನ್ನು ಬರ್ಲಿಲ್ಲ? ಚಾಕು ಬೇರೆ ಪಳ 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 ಅಂತ ಹೊಳಿತೈತೆ. ಅವನ್ನ ಇವತ್ತು ಸಿಗ್ದಾಗ್ತೆ ಬಿಡಲ್ಲ. ಬೇಗ ಬಾರು. ಇವಳು ಬೇರೆ ಡೊಮ್ಮಿ, ಸೈಲೆಂಟ್ 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 ಅಂತಾಳೆ ಯಾವಾಗ್ಲೂ. ಹಲೋ, ಬನ್ನಿಲ್ಲಿ. ನೀವೇನ್ ಈ ಕಡೆ? ಮಗು ನೋಡೋಣ ಅಂತ ಬಂದೆ. ಮಗುನ ಯಾರ್ದು? ನಂದೇ ಮಗು. ಆದ್ರೆ ಒಂದ್ ಸಣ್ಣ ಪ್ರಾಬ್ಲಮ್ ಆಗೋಗಿದೆ. ಮನೇಲಿ ಯಾರಿಗೂ ಹೇಳ್ದೆ ಇಲ್ಲಿಗೆ ಬಂದ್ಬಿಟ್ಟಿದೀನಿ. ಅದು ದೊಡ್ಡ ತಪ್ಪಾಗೋಗಿದೆ. ಆದ್ರೂ ನನ್ನ ಹೆಂಡತಿನ ನನ್ನ ಮಗುನ ನೋಡಕ್ ಬರ್ಲಿಲ್ಲ ಅಂದ್ರೆ ಎಷ್ಟು ಸರಿ ಹೇಳಿ? ಹೌದು ಹೌದು ಹೌದು, ನೀವ್ಯಾರು? ಒಂದು ಹೆಣ್ಣಿಂದ ಮೋಸಕ್ಕೊಳಗಾಗನ ಅದೃಷ್ಟ. ಅಯ್ಯೋ ಪಾಪ. ಈ ಮಾತನ್ನ ನೀವ್ ಹೇಳಲೇಬೇಕು. ಹೆಸರು ಒಬ್ಬರದು, ಬಸರು ಇನ್ನೊಬ್ಬರದು. ಬಸಣ್ಣಿ ಬಾ. ಜಗ ಯಜಮಾನ್ರೆ, ಇನ್ಮೇಲೆ ಸಮಸ್ತ ಆಸ್ತಿಗೂ ಇವಳೇ ಒಡತಿ. ಯಜಮಾನ್ರೆ, ಕೀ ಎಲ್ಲ ಇವಳು ಕೊಟ್ಬಿಡು. ಆಗಲೇ ಯಜಮಾನ್ರೆ. ಯಾಕಾಗಲ್ಲ? ಎಣ್ಣೆ ಕೈಲಿ ಅಧಿಕಾರ ಕೊಡಬಾರ್ದು ಅಂತ ನಿಮ್ಮಪ್ಪ ವಿಲ್ಲಲ್ ಬರ್ದಿಟ್ಟಿದ್ದಾರೆ ಯಜಮಾನ್ರೆ. ಹೆಣ್ಣಿರೋದು ಎರಕ್ಕೆ, ಗಂಡಿರೋದು ಸಂಸಾರದ ಹೊರಕ್ಕೆ ಅಂತ ವಿಲ್ಲಲ್ ಬರ್ದಿದ್ದಾರೆ ಯಜಮಾನ್ರೆ. ಅದು ನಮ್ಮಪ್ಪ ಪಾವಗಡದ ಪುರುಷೋತ್ತಮ. ಗಂಡು ಮಕ್ಕಳೇ ಆಡಳಿತ ಮಾಡಬೇಕು, ಹೆಣ್ಣು ಮಕ್ಕಳು ಕೆಲಸ ಮಾಡಬಾರ್ದು ಅಂತ ಗಂಡು ಮಕ್ಳ ಕೈಗೆ ಅಧಿಕಾರ ಕೊಟ್ಟ ಕಡೆ. ಹೌದಾ? ಏನ್ ತಲೆ ಕೆಡಿಸ್ಕೊಡು, ಈಗ ನೋಡಿ ನಾನು ಇಸ್ಕತೀನಿ. ಜಗ ಯಜಮಾನ್ರೆ, ಕೀ ಕೊಡ್ಲಾ? ಆಗಲೇ ಯಜಮಾನ್ರೆ. ಯಾಕಾಗಲ್ಲ? ಯಜಮಾನ್ರೆ, ನೀವು ನನ್ನ ಜೇಬಿಂದಾನೇ ಒಂದೊಂದು ರೂಪಾಯಿನೂ ತಗೊಬೇಕು ಅನ್ನೋದು ನನ್ನ ಆಸೆ. ಹಂಗೆ ನಿಮ್ಮ ಅಪ್ಪ ಪಾವಗಡನ ಆಸೆ ಯಜಮಾನ್ರೆ. ಹಂಗಂತ ವಿಲ್ಲಲ್ಲಿ ನಿಮ್ಮ ಅಪ್ಪ ಬರ್ದಿಟ್ಟಿದ್ದಾರೆ ಯಜಮಾನ್ರೆ. ಯಜಮಾನ್ರೆ, ಬೇಕಾದ್ರೆ ಪ್ರಾಣ ಕೊಟ್ಬಿಡ್ತೀನಿ, ಅದ್ರ ಮನೆ ಬೇಗದ ಕಾಯಿ ಮಾತ್ರ ಕೊಡಲ್ಲ ಯಜಮಾನ್ರೆ. ಏನ್ರಿ ನಿಮ್ ಮನೆ ಕೆಲ್ಸದವನು? ಅವನಿಗೆ ಒಂದ್ ಸ್ವಲ್ಪ ನನ್ನ ಮೇಲೆ ಸ್ವಲ್ಪ ವಿಶ್ವಾಸ ಜಾಸ್ತಿ. ಸ್ವಲ್ಪ ಅಲ್ಲ, ತುಂಬಾನೇ ಜಾಸ್ತಿ. ಬಸಂಡಿ ಏನು? ಫಸ್ಟ್ ಟೈಮ್ ಇಬ್ರು ಮದುವೆ ಆಗಿದ್ದೀವಿ. ಹನಿಮೂನ್ಗೆ ಎಲ್ಲಿಗೆ ಹೋಗೋಣ? ಊಟಿಗೆ ಹೋಗೋಣ. ಊಟಿಗೆ ನಾಯಿ ನರಿ ಹಂದಿಗಳೆಲ್ಲ ಹೋಗ್ತವೆ. ನಮ್ಮಂತ ಶ್ರೀಮಂತ ಎಲ್ಗೋಬೇಕು ಗೊತ್ತಾ? ಎಲ್ಲಿ? ನಾವು ಹೋಗೋ ಜಾಗ ಹೆಂಗಿರ್ಬೇಕು ಅಂದ್ರೆ ಸುತ್ತ ಹಿಮ ಸುರಿತಾ ಇರ್ಬೇಕು. ತಂಗಾಳಿ ಹಂಗೆ ಮಕ್ ಸವರ್ಕೊಂಡು ಹೋಯ್ತಾ ಇರ್ಬೇಕು. ನದಿ ಜಲ ಜಲ ಅಂತ ಹರಿತಾ ಇರ್ಬೇಕು. ಹಿಂದ್ಗಡೆ ಎಲ್ಲ ದಟ್ಟವಾದ ಅರಣ್ಯ ಇರಬೇಕು. ಅಂತ ಜಾಗ ಯಾವ್ದ್ರಿ ಇದೆ? ಅಂತ ಜಾಗ ಪ್ರಪಂಚದಲ್ಲಿರೋದು ಒಂದೇ ಕಡೆ ಕಣೆ. ಎಲ್ಲಿ? ಅದು ಪಾವಗಡ. ಪಾವಗಡ ಪಾವಗಡ. ಏನ್ರಿ ಸೌಂಡು? ಅದು ನಮ್ಮೂರವರೇ ನನ್ಗೆ ಹೊಡೆದಂಗಾಯ್ತು ಕಣೆ. ಸರಿ ಹೋಗ್ಲಿ ಬಿಡಿ. ಅಂತ ಜಾಗ ಎಲ್ಲಿದೆ ಅಂತ ತಾನೆ? ಊರಿ ಹೇಳ್ರಿ. ಏನ್ರಿ ಹಾಗ್ ನೋಡ್ತಿದ್ದೀರಾ? ನಾನ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತಾ ಇದೆ? ಆಕಾಶದಿಂದ ದರಗಿಳಿದ ಅಪ್ಸರೆ? ಏಲಿಯನ್. ಸುಮ್ನೆ ತಮಾಷೆ ಮಾಡಿದೆ. ಯಜಮಾನ್ರೆ, ನಾನು ಏನು ನೋಡ್ಲಿಲ್ಲ. ನಾನು ಇರ್ಲಿ ಬಾ, ನಾವು ಏನು ಮಾಡಿಲ್ಲ. ಜಗ ಕರೆಕ್ಟ್ ಟೈಮ್ಗೆ ಬಂದೆ ಕಣ. ನಾನು ನನ್ನ ಹೆಂಡತಿ ಹನಿಮೂನ್ಗೆ ಹಿಮಾಲಯಕ್ಕೆ ಹೋಗ್ತಾ ಇದೀವಿ. 2 ಫ್ಲೈಟ್ ಟಿಕೆಟ್ ಬುಕ್ ಮಾಡು. ಸಿಮ್ಲಾದಲ್ಲಿ ಡಬಲ್ ಕಾಟ್ ಮಂಚ ಬುಕ್ ಮಾಡು. 30 ಲಕ್ಷ ಕ್ಯಾಶ್ ತಗೊಂಡು ರೆಡಿ ಮಾಡ್ಕೊಂಡು ಬಾ. ಆಗಲ್ಲ ಯಜಮಾನ್ರೆ. ಯಾಕಾಗಲ್ಲ? ಲೈಟ್ ಆಫ್ ಮಾಡಿ ಲೈಟ್ ಆನ್ ಮಾಡಕ್ಕೆ ಹಿಮಾಲಯಗೆ ಯಾಕೆ ಹೋಗ್ಬೇಕು ಯಜಮಾನ್ರೆ?
ಫ್ಲೈಟ್ ಟಿಕೆಟ್ ಯಾಕೆ ಬುಕ್ ಮಾಡ್ಬೇಕು 20 ಲಕ್ಷ ಖರ್ಚು ಯಾಕೆ ಮಾಡ್ಬೇಕು ಹಂಗೂ ಮಾಡ್ಬೇಕು ಅಂದ್ರೆ ನಮ್ ದನದ ಕೊಟ್ಟಿಗೆಲ್ ಮಾಡ್ಕೊಳ್ಳಿ ಯಜಮಾನ್ರೆ ದನದ ಕೊಟ್ಟಿಗೆಲಿ 2,000 ಕೋಟಿ ಒಡೆಯ ಅದು ಇವಳು ಕರ್ಕೊಂಡು ದನದ ಕೊಟ್ಟಿಗೆಲಿ ಇನ್ಯಾರು ಕರ್ಕ ಮಾಡ್ಕೊತೀವಿ ಯಾಕೆ ದುಡ್ಡು ಕೊಡಲ್ಲ ಯಜಮಾನ್ರೆ ನೀವು ದಿಕ್ಕಾಪಾಲಾಗಿ ಆಸ್ತಿನ ಯೂಸ್ ಮಾಡಬಾರ್ದು ಅಂತ ನಿಮ್ಮಪ್ಪ ಪಾವಗಡ ವಿಲ್ಲಲ್ ಬರ್ತಿದ್ದಾರೆ ಯಜಮಾನ್ರೆ ಹಿಂಗೆ ನಿಮ್ಮಪ್ಪ ಸಿಕ್ಕಾಪಟ್ಟೆ ಆಸ್ತಿನ ಬಳಸಿ 7 ಅಂತಸ್ತು ಮನೇಲಿ ಇದ್ದವನು ಬೀದಿಗೆ ಬಂದ್ಬಿಟ್ಟಿದ್ನಂತೆ ಯಜಮಾನ್ರೆ ಅವಾಗ ನಮ್ಮಪ್ಪ ಅಲ್ಲಿಗೆ ತಗೊಂಡೋಗಿರ್ಸೋದ್ರಂತೆ ಅವತ್ತಿಂದ ನೀವು 1 ರೂಪಾಯಿ ಖರ್ಚು ಮಾಡ್ಬೇಕಾದ್ರು ವಿಲ್ಲು ನೋಡ್ಕೊಂಡೇ ಖರ್ಚು ಮಾಡ್ಬೇಕು ನನಗೆ ಕ್ಷಮಿಸ್ಬಿಡಿ ಯಜಮಾನ್ರೆ ಈ ಆಸ್ತಿ ಎಲ್ಲ ಬರೀ ನೋಡಕ್ಕಷ್ಟೇ ಅನ್ಭವಿಸಕ್ಕೇನಿಲ್ಲ. ಕರೆಕ್ಟ್ ಮೌಲೆ ಯಜಮಾನ್ರೆ ಹೇಳದೆ ಮರ್ತ್ಬಿಟ್ಟಿದೆ ಮದ್ವೆ ಆದ ಹೊಸ ದಂಪತಿಗಳಿಗೆ ನಿಮ್ಮಪ್ಪ ದಿನದ ಖರ್ಚಿಗೆ ಅಂತ ಹೇಳಿಲ್ವಾ ಕೊಡ್ತಾನೆ ಸುಮ್ಮನೆ ತಮಾಷೆ ಅಲ್ವಾ? ಕೊಡ್ತಾನೆ 200 ರೂಪಾಯಿ ಕೊಡಕ್ ಹೇಳಿದ್ದಾರೆ ಯಜಮಾನ್ರೆ ಬರ್ಲ ಯಜಮಾನ್ರೆ 2,000 ಕೋಟಿ ಒಡಿಯನ್ಗೆ ದಿನದ ಖರ್ಚಿಗೆ 200 ರೂಪಾಯಿ ಜನ್ಮಕ್ಕಿಷ್ಟು ಬೆಂಕಿ ಬಿತ್ತು. ಬಸಣ್ಣಿ ನಿಂಗೆ ಏನಾದ್ರು ಬೇಕಾದ್ರೆ ಹೇಳಿ ಕೊಡಿಸ್ತೀನಿ. ನೀನು 200 ರೂಪಾಯಿ ನನಗೆ ಖರ್ಚು ಮಾಡ್ತೀಯಾ? ಅಷ್ಟೊಂದು ನಂಗೆ ಯಾಕೆ ಖರ್ಚು ಮಾಡ್ತೀರಾ? ಇಟ್ಕೊಳ್ಳಿ ಜೋಪಾನವಾಗಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಳ್ಳಿ. ಬಸಣ್ಣಿ ರೀ ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೆ ನನ್ನ ಇಲ್ಲೇ ಲಾಲ್ಬಾಗ್ ಕರ್ಕೊಂಡು ಹೋಗ್ರಿ. ಮಾತಾಡ್ತಾ ಇದೀಯಾ? ಮದುವೆ ಆಗಿರೋ ನಮ್ಮ ಯಜಮಾನ್ರೆ ಮುಚ್ಕೊಂಡು ಮನೇಲಿ ಅವ್ರೆ ಲಾಲ್ಬಾಗ್ ಕರ್ಕೊಂಡು ಹೋಗ್ಬೇಕಂತೆ. ಹೆಂಗೆ ಅವ್ರಿಗೆ ನನ್ನ ಮೇಲೆ ಬಹಳ ಗೌರವ. ನಾನು ಎಲ್ಲೂ ಹೋಗ್ಲಂದ್ರೆ ಅವನು ಎಲ್ಲೂ ಹೋಗಲ್ಲ. ಡಾರ್ಜಿಲಿಂಗ್ ಹೋಗೋಣ. ಡಬಲ್ ಕಾಸ್ಟ್ ಮಂಚ ಬುಕ್ ಮಾಡ್ತೀನಿ. 2 ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ. 25 ಲಕ್ಷ ಖರ್ಚು ಮಾಡ್ತೀನಿ. ಸದ್ಯಕ್ಕೀಗ ಬಟ್ಟೆ ಪ್ಯಾಕ್ ಮಾಡ್ತೀನಿ.